ಅವಕಾಶ ಕೊಡಿ ಅಧ್ಯಕ್ಷರೇ. ಉತ್ತರ ಕರ್ನಾಟಕ ಆಗಿದೆ ಈಗ. ಒಂದೇ ನಿಮಿಷ ಬ್ರದರ್. ಆಯ್ತಾನು ಮಾನ್ಯ ಸಭಾಧ್ಯಕ್ಷರೇ, ಸೌದಿಯರು ಒಂದು ಮಾತು ಹೇಳಿದ್ರು. ನಬಾರ್ಡ್ ಸಂಸ್ಥೆಯಿಂದ ಇಡೀ ಇಂಡಿಯಾ ದೇಶದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ರೈತರಿಗೆ ಕೊಡುವಂಥ ಒಂದು ಕಾರ್ಯಕ್ರಮ ರೂಪಿಸಿದ್ರು. ಮೊನ್ನೆ ಏನು ನಬಾರ್ಡಿಂದ ಕಮ್ಮಿ ಬರ್ತಾ ಇದೆ, ಮುಂಚೆ 85% ಇತ್ತು, 90 ಅಂತ. ಈಗ ರಾಜ್ಯ ಸರ್ಕಾರದಿಂದನೂ ಕಳಿಸ್ಕೊಟ್ಟಿದ್ದಾರೆ. ಈಗ ಎರಡೂ ಪಕ್ಷದಿಂದ ಮಾಡಿದ್ದಾರೆ ಅಂತ ಹೇಳಿದ್ರು. ನಾವೇನು ಹಿಂದೆ ಬಿದ್ದಿಲ್ಲ. ದೇವೇಗೌಡರು ಸಹ ನಿರ್ಮಲಾ ಸೀತಾರಾಮನ್ ಅವರಿಗೆ ಮತ್ತೆ ಇದು ಗವರ್ನರ್ಗೆ, ನಬಾರ್ಡ್ ಚೇರ್ಮನ್ರಿಗೆ 9,120 ಕೋಟಿ ಇವತ್ತು ಏನು ಬರಬೇಕು ಕೊಡಬೇಕು ಅಂತೇಳಿ ಹಿಂದಿನ ಅದನ್ನ ಕಳಿಸೋದಕ್ಕೆ ಲೆಟರ್ನು ಬರೆದಿದ್ದೀವಿ. ನಮ್ಮ ಪಕ್ಷದ ವತಿಯಿಂದ ಮಾಡಿದ್ವಿ. ಅದನ್ನ ಸಭೆಗೆ ಈಗ ಅಭಯ್ ಒಂದ್ ಸೆಕೆಂಡ್, ಅಭಯ್ ಅವರೇ ನಿಮ್ಮ ಪರ್ಮಿಷನ್ ಅಲ್ಲಿ ಒಂದ್ ಸೆಕೆಂಡ್. ಈಗ ನಮ್ಮ ಅನ್ನಪೂರ್ಣ ಫಸ್ಟ್ ಟೈಮ್ ಗೆದ್ದು ಬಂದಿದ್ದಾರೆ, ಒಂದು ಮಾತಾಡಿ ಕೇಳಿದ್ದಾರೆ. 2 ನಿಮಿಷ ಒಂದು ಆದಷ್ಟು ಬೇಗ ಮುಗಿಸ. ನೆಕ್ಸ್ಟ್ ಅಭಯ್, ಮೈಕ್ ಆನ್ ಮಾಡಿ. ಮಾನ್ಯ ಸಭಾಧ್ಯಕ್ಷರೇ, ಗಣಿನಾಡು ಸಂಡೂರು ಮತಕ್ಷೇತ್ರದ ಜನಪ್ರತಿನಿಧಿಯಾಗಿ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಿದ್ದೇನೆ. ನನ್ನ ಮೊದಲನೆಯ ಅಧಿವೇಶನದಲ್ಲಿ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಮ್ಮ ಸಂಡೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯನ್ನು 100 ಹಾಸಿಗೆಯಿಂದ 200 ಹಾಸಿಗೆ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಿದ ನಮ್ಮ ಆರೋಗ್ಯ ಸಚಿವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಮೇಲ್ದರ್ಜೆಗೆ ಏರಿಸಿದಂಥ ನಮ್ಮ ಆಸ್ಪತ್ರೆಯಲ್ಲಿ ಈಗ ಕಾರ್ಯನಿರ್ವಹಿಸ್ತಕ್ಕಂಥ ಪ್ರಸೂತಿ ತಜ್ಞರು ಸೇವಾ ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರ ಜಾಗಕ್ಕೆ ಮತ್ತೊಬ್ಬ ಪ್ರಸೂತಿ ತಜ್ಞರನ್ನು ನೇಮಿಸಲು ನಾನು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಹಾಗೆಯೇ ಮಕ್ಕಳ ತಜ್ಞರು, ರೇಡಿಯಾಲಜಿಸ್ಟು ಮತ್ತು ಹೆರಿಗೆ ತಜ್ಞರ ಹುದ್ದೆಗಳು ಖಾಲಿ ಇದ್ದು ಅದಕ್ಕೆ ನಾವು ಚಿಕಿತ್ಸೆಗೋಸ್ಕರ ದೂರದ ಬಳ್ಳಾರಿ ಮತ್ತು ಹೊಸಪೇಟೆ ಮತ್ತು ಕೂಡ್ಲಿಗೆಗೆ ಹೋಗುವ ಒಂದು ಅನಿವಾರ್ಯತೆ ಇದೆ. ಅದಕ್ಕೋಸ್ಕರ ತಾವು ದಯಮಾಡಿ ನನ್ನ ಕ್ಷೇತ್ರದ ತಾಲೂಕು ಆಸ್ಪತ್ರೆಗೆ ವೈದ್ಯರ ಒಂದು ಕೊರತೆಯನ್ನು ನೀಗಿಸಬೇಕಂತೇಳಿ ಮನವಿ ಮಾಡಿಕೊಳ್ತೇನೆ. ಹಾಗೆಯೇ ನನ್ನ ಕ್ಷೇತ್ರದ ಸ್ವಾಮಿಹಳ್ಳಿ ಗ್ರಾಮವು ಗಣಿಗಾರಿಕೆಯಿಂದ ಕೂಗಳತೆ ದೂರದಲ್ಲಿದ್ದು ಅಲ್ಲಿನ ಗಣಿಬಾಧಿತ ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡ ನಿರ್ಮಾಣ ಆಗಿ ಈಗ ನಮಗೆ ಅಲ್ಲಿ ಸಿಬ್ಬಂದಿ ಅವಶ್ಯಕತೆ ಇರುತ್ತದೆ. ಅದಕ್ಕೋಸ್ಕರ ಕೂಡ ತಾವು ಅಲ್ಲಿ ಸಿಬ್ಬಂದಿಗೆ ನೇಮಕ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಚುನಾವಣೆ ಆಯ್ಕೆಯಾದ ನಂತರ ನಾನು ನನ್ನ ಕ್ಷೇತ್ರದಲ್ಲಿ ಅನೇಕ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿದ್ದೆ. ಅಲ್ಲಿ ಗಡಿ ಗ್ರಾಮದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ತಮಗೆ ತಾಲೂಕು ಕೇಂದ್ರದಲ್ಲಿ ಒಂದು ವಿದ್ಯಾರ್ಥಿ ನಿಲಯವನ್ನು ಮಾಡಿಕೊಡ್ಬೇಕಂತೇಳಿ ನನ್ನಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರ ಧ್ವನಿಯನ್ನು ತಮಗೆ ಮುಟ್ಟಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ. ನಮ್ಮ ಸಂಡೂರು ತಾಲೂಕಿನಲ್ಲಿ ಒಂದು ವಿದ್ಯಾರ್ಥಿ ನಿಲಯವನ್ನು ನಮಗೆ ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ನನ್ನ ಕ್ಷೇತ್ರ ಸಂಡೂರು ಕರ್ನಾಟಕದ ರಾಜ್ಯದ ಗಣಿಗಾರಿಕೆಯ ಕೇಂದ್ರ ಸ್ಥಾನ, ಕಬ್ಬಿಣದ ಅದಿರಿನ ಗಣಿ ಕಂಪನಿಗಳು, ದೇಶದ ಬೃಹತ್ ಉಕ್ಕು, ಮೆದು ಕಬ್ಬಿಣ, ಸಿಮೆಂಟ್, ಪೇಂಟ್ ಕಾರ್ಖಾನೆಗಳು, ಉಷ್ಣ ವಿದ್ಯುತ್ ಸ್ಥಾವರಗಳು ನನ್ನ ಕ್ಷೇತ್ರದಲ್ಲಿವೆ. ಇದು ನಮ್ಮ ರಾಜ್ಯದ ಹೆಮ್ಮೆ ಮತ್ತು ಆರ್ಥಿಕ ಶಕ್ತಿಯೂ ಹೌದು. ಇಷ್ಟೆಲ್ಲ ಉದ್ಯಮಗಳು ಇರುವ ನನ್ನ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದ ಎಲ್ಲ ದುಡಿಯುವ ಕೈಗಳಿಗೆ ಉದ್ಯೋಗ ದೊರಕಿಸುವುದು ಮತ್ತು ಯುವಕ ಯುವತಿಯರನ್ನು ಇಂಡಸ್ಟ್ರಿ ಫಿಟ್ ವರ್ಕ್ ಫೋರ್ಸ್ ಆಗಿ ರೂಪಿಸುವುದು ನನ್ನ ಕನಸು. ಈ ಯೋಜನೆಯಲ್ಲಿ ಸ್ಥಳೀಯ ಕಂಪನಿಗಳ ಜೊತೆಗೆ ನಾನು ಈಗಾಗಲೇ ಸಮಾಲೋಚನೆ ಮಾಡಿದ್ದೇನೆ. ನನ್ನ ಕ್ಷೇತ್ರದ ತೋರಣಗಲ್ಲಿನಲ್ಲಿ ಸರ್ಕಾರಿ ಡಿಪ್ಲೊಮಾ ಕಾಲೇಜ್ ಸ್ಥಾಪಿಸಲು ಮಂಜೂರಾತಿ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆಯೇ DMF ಮತ್ತು CSR ಯೋಜನೆಯಲ್ಲಿ ಕಾಲೇಜು ಕಟ್ಟಡಗಳ ನಿರ್ಮಾಣವನ್ನು ನಾವು ಮಾಡಿಕೊಳ್ತೇವೆ. ನನ್ನ ಕ್ಷೇತ್ರದ ಸ್ಥಳೀಯ ಮಹಿಳೆಯರ ಸಬಲೀಕರಣಕ್ಕಾಗಿ ಸಂಡೂರು ಪಟ್ಟಣದಲ್ಲಿ ಒಂದು ನರ್ಸಿಂಗ್ ಕಾಲೇಜ್ ಸ್ಥಾಪಿಸಲು ಮಂಜೂರಾತಿ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನನ್ನ ಕ್ಷೇತ್ರದ ಜನತೆ ನನ್ನ ಮೇಲಿಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಂಡು ಅವರ ಆಶೋತ್ತರಗಳಿಗೆ ಸ್ಪಂದಿಸಲು ನಾನು ಈ ಸದನದ ಮೂಲಕ ಸರ್ಕಾರದ ಸಹಕಾರವನ್ನು ಕೋರುತ್ತೇನೆ. ಧನ್ಯವಾದಗಳು. ಪಾಟೀಲ್ ಸರ್, ಅಭಯ್ ಪಾಟೀಲ್ ಧನ್ಯವಾದಗಳು ಹೇಳಬೇಕು ದಯಮಾಡಿ ಪ್ಲೀಸ್. ನಾನು ನೋಡ್ತಾನೆ ಇದ್ದೀನಿ ಸಭಾಧ್ಯಕ್ಷರೇ,
ಕೋರ್ಟ್ ನಲ್ಲಿದ್ದು ಕೇಸ್ ಆಯ್ತು, ಅದಕ್ಕೆ ನಾಳೆ ಮಾತಾಡ್ತಕ್ಕ ಹೇಳಿದ್ದೇನಲ್ಲ ನಾನು ಅವರಿಗೆ ಕೋರ್ಟಿಗೆ ನೋಡಿ, ಕೋರ್ಟಿಗೆ ಮಾಡಬೇಕು. ರೂಲ್ 69 ತರ್ತಾ ಇದ್ದೀರಿ. ಆಗೇನಾದ್ರು ತಾವು ತರಲೇಬೇಕು ಅಂತ ಕಾನೂನಲ್ಲಿ ಅವಕಾಶ ಇದ್ರೆ ದಯವಿಟ್ಟು ಯಾರಿಗೆ ಬೇಕಾದ್ರೂ ಮಾತಾಡಕ್ ಬಿಡಿ, ನಾನು ಬೇಡ ಅಂತ ಹೇಳಲ್ಲ. ನ್ಯಾಯಯುತವಾಗಿ ನನಗೂ ಮಾತಾಡಕ್ ಅವಕಾಶ ಕೊಡಿ ಅಂತ ತಮ್ಮಲ್ಲಿ ಕೇಳ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, FSL ವರದಿಯಲ್ಲಿ ದೃಢಾಗಿರ್ತಕ್ಕಂಥವ್ರು ಹೇಳಿದ್ದೇನೆ, ನೀವು ಯಾರು ಇರ್ಲಿಲ್ಲ. ನೀವು ಅವಾಗ ಇರ್ಲಿಲ್ಲ, ನಾವು ಎತ್ತೇ ಇಲ್ಲ. ನೀವು ನೀವು ಅವಾಗ ಇರ್ಲಿಲ್ಲ. ಬೆಳಿಗ್ಗೆ ಬೆಳಿಗ್ಗೆ ಇರ್ಲಿಲ್ಲ, ಕೂತ್ಕೊಳ್ಳಿ. ಒಂದು ನಿಮಿಷ ಸಮಯ ಅವಕಾಶ ಯಾವುದೇ ಬಾಧಕ ಮಾತಾಡಿ, ಅವರು ಮಾತಾಡಿ. ಅಧ್ಯಕ್ಷರವರಿಗೂ ಧನ್ಯವಾದಗಳು. ಧನ್ಯವಾದಗಳು ಹೇಳಕ್ ಒಂದು ಅವಕಾಶ. ಅಧ್ಯಕ್ಷರೇ, ಅನೇಕ ಜನರು ಉತ್ತರ ಕರ್ನಾಟಕದ ಬಗ್ಗೆ ತಮ್ಮ ಭಾವನೆಗಳನ್ನು ಹೇಳಿದ್ದಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಆದಂಥ ಅನ್ಯಾಯ ಆಗಿರ್ಬೋದು, ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ. ಯಾವಾಗಿಂದ ಈ ಸುವರ್ಣಸೌಧ ಪ್ರಾರಂಭ ಆಗಿದ್ದದ ಅವಾಗಿಂದ ಬೆಳಗಾವಿಯಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗೆ ಅವಕಾಶ ಕೊಡ್ರಿ ಅಂತ ಹೇಳಿ ಹೇಳ್ತಾರೆ. ಯಾಕೆ ಈ ರೀತಿ ಚರ್ಚೆಗೆ ಅವಕಾಶ ಕೊಡ್ರಿ ಅನ್ನುವಂಥದ್ದನ್ನ ಬಗ್ಗೆ ಅನೇಕ ಸಮಸ್ಯೆಗಳ ಬಗ್ಗೆ ಎಲ್ಲರೂ ಗಮನವನ್ನು ಚೆಲ್ಲಿದ್ದಾರೆ. ಅದ್ರ ಜೊತೆಗೆ ನಮ್ಮದು ಒಂದು ಸಮಸ್ಯೆ ಇದೆ. ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕ ಒಳಗೆ ನಮ್ಮ ಬೆಳಗಾವಿ, ನಾವು ಮತ್ತು ಮಲ್ತಾಯಿ ಅದ್ರೊಳಗೆ ಮೀಸಲಾತಿ ಒಳ ಮೀಸಲಾತಿ ಇದ್ದಂಗಾಗಿದ್ದ ನಮ್ಮ ಸಮಸ್ಯೆ. ಇಲ್ಲಿ ವಿಶೇಷವಾಗಿ ನಾನು ಎಂ ಬಿ ಪಾಟೀಲ್ರಿಗೆ ಭಾಳಷ್ಟು ಕೆಲಸಗಳದ ನಮ್ಮ ಹೇಳ್ಬೇಕಂತಂದ್ರೆ. ಈಗ ರಾಜ್ಯ ಸರ್ಕಾರ ಅನೇಕ ಯೋಜನೆಗಳು ಮಾಡಿದೆ ಸರ್. ಬಿಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಬಿಯಾಂಡ್ ಬೆಂಗಳೂರು ಅಂತಂದ್ರೆ ಎಲ್ಲಿ ತನಕ? ಅಪ್ ಟು ಹುಬ್ಳಿ ಎಲ್ಲದವ್ರ. ಹುಬ್ಳಿ ದಾಟೋದನೇ ಇಲ್ಲ ಅದು. ಮತ್ತು ನೀವೆಲ್ಲರೂ ಟಿವಿನ್ಯಾಗ ಕುಂತ ಬೆಳಗಾವಿ ನಮ್ಮದೈತಿ, ಹಂಗೈತಿ ಹಿಂಗೈತಿ, ಅಲ್ಲಿ ಏನು ಒಂದು ಪತ್ರಿಕೆ ಬೇರೆ ರಾಜ್ಯದಿಂದ ಬಂತಂದ್ರೆ ನೀವು ಟಿವಿನ್ಯಾಗ ಹೇಳ್ಕೊ ಕುಂತೀರಿ. ಹೆಂಗೆ ಆಗ್ಬೇಕು ಅದು? ನಮ್ಮನ್ನ ಬೆಳಗಾವಿದವ್ರನ್ನಂತೂ ಬಿಟ್ಟಿದ್ದಾರೆ ನೀವು ಆದಿಮ್ಯಾಗ. ಬಿಯಾಂಡ್ ಬೆಂಗಳೂರು ಅಂದ್ರೆ ಅಪ್ ಟು ಬೆಳಗಾವಿ ಅಂತ ಆಗ್ಬೇಕು. ನಾವು IIT ಬಗ್ಗೆ 130 ಜನ ಸಹಿ ಮಾಡಿಕೊಂಡು MLAಗಳದು 25 MP ಸಹಿ ಮಾಡಿ ಎಲ್ಲ ಕೊಟ್ಟು ಕರ್ನಾಟಕ ಆಗ್ಬೇಕಂತದ್ದು. ಆದ್ರೆ IIT ಬೆಳಗಾವಿ ಬರಲಿಲ್ಲ. ಇದು ಯಾಕೆ ಹೇಳ್ತಾನಂತಂದ್ರೆ ವಿಶೇಷವಾಗಿ ಬೆಳಗಾವಿ ಬಗ್ಗೆ ಎಲ್ಲರೂ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದ್ದಾರೆ. ನಮ್ಮ್ಯಾಗ ಇದೇ ಸರ್ಕಾರ ಅಂತ ಹೇಳುದಿಲ್ಲ ನಾನು. ಈಗ ನಾನು ಡಾಕ್ಟರ್ ಅವರ ನಿಮ್ನ ಅನುಮೋದನೆ ಮಾಡ್ತೇನೆ ನಾನು. ಎಲ್ಲ ಸರ್ಕಾರಗಳು ನಮ್ಮ ಬೆಳಗಾವಿಯಾಗ ಹೆಂಗೆ ಅನ್ಯಾಯ ಆಗೈತೆ ಅಂತಂದ್ರೆ ವಿಧಾನಸೌಧ ನಿರ್ಮಾಣ ಮಾಡಿದ ಕೂಡಲೇ ಅನ್ಯಾಯ ಪ್ರಾರಂಭ ಆಗೈತೆ ಸರ್. ಬೆಂಗಳೂರಿನಾಗ ಇದ್ದಂಥ ವಿಧಾನಸೌಧದಲ್ಲಿ ಇರುವಂಥ ನ್ಯೂನತೆಗಳನ್ನು ಸರಿಪಡಿಸಿ ಇಲ್ಲಿ ವಿಧಾನಸೌಧ ಆಗಬೇಕಾಗಿತ್ತು. ಆದರೆ ಇಲ್ಲಿ ಅದಕ್ಕಿಂತ ನ್ಯೂನತೆಗಳು ಅದಾವೆ. ನೀವೇ ನೋಡಿರ್ಬೇಕು ನಿಮ್ಮ ಚೇಂಬರ್ನಾಗ ನಿಮ್ಮ ಹೆಗಲ ಮ್ಯಾಗ ಹತ್ತಿ ಕುಂಡೋದು ಅಟ್ಟೋಗೋದಕ್ಕೆ ಈಗ ಬಂದವರೆಲ್ಲರೂ. ಯಾಕೆ ಮಾಡಬೇಕಾಗಿತ್ತು? ಆಮೇಲೆ ಇಲ್ಲಿ ಇನ್ನೊಂದು 50 ಕೋಟಿ ರೂಪಾಯಿ ಹೆಚ್ಚು ಖರ್ಚು ಮಾಡಿದ್ರೆ ಅಲ್ಲಿ ನಿಮ್ಮದು 20 ಎಕರೆ ಒಳಗೆ ಮಾಡಿದ್ರೆ 160 ಎಕರೆ ಜಾಗ. ಇಷ್ಟು ದೊಡ್ಡ ಜಾಗ ಇದ್ರೂ ಒಂದು ಮಾಚಿಸ್ ಬಾಕ್ಸ್ ಗತ್ತೆ ವಿಧಾನಸೌಧ ಮಾಡಿದ್ರು. ನಾ ಇವರೇ ಇವರು ಅಂತ ಹೇಳೋದಿಲ್ಲ. ಯಾವ ಚೇಂಬರ್ಗಳು ಒಂದೇ ಹೇಳ್ಬೇಕಂತಂದ್ರೆ ಸಾಪ್ ಸಿಡಿ ಮಾಡಿದಂಗೆ ಅಂದ್ರೆ ಹಾವು ಏನೇ ಆಟ. ಯಾವ ಆಫೀಸ್ಗೆ ಹೋದ್ರೆ ಎಲ್ಲಿಂದ ಹೊರಗೆ ಬರ್ತೇವೆ ಅನ್ನೋದು ಗುರ್ತಾಗೋದಿಲ್ಲ. ಇಲ್ಲಿ ಅಲ್ಲಿ ಒಂದು ರೌಂಡ್ ಹೊಡೆದು ಅಂತಂದ್ರೆ ಪೂರ್ಣ ನೀವು ಒಂದು ಸ್ಥಾನಕ್ಕೆ ಬರ್ತೀರಿ. ಇಲ್ಲಿ ಆ ಹಿಂದೇನು ಸತ್ಕಾರ ಮಾಡ್ಬೇಕಾಗಿದ್ದು ನಿಮ್ಗೆ ಹೇಳ್ಬೇಕಂತಂದ್ರೆ ಭೂತ್ ಬಂಗ್ಲಾ ಅನ್ನೋದು 2ನೇ ಉಪನಾಮ ನಮ್ಮ ಈ ಭಾಗನಾಗ ಜನ ಮಾತಾಡೋದು ಸರಿತದ. ಇದು ಆಯ್ತು, ವಿಧಾನಸೌಧ ಆಯ್ತು. ವಿಧಾನಸೌಧ ಉತ್ತರ ಕರ್ನಾಟಕ ಜನರ ಧ್ವನಿ ಆಗಬೇಕು, ಇಲ್ಲಿ ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನೋ ಅಂಥದ್ದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇಲ್ಲಿ ಎಲ್ಲ ಕಚೇರಿಗಳು ಪ್ರಾರಂಭ ಆಗಬೇಕು. ಸರ್ಕಾರಿ ಏನು ರಾಜ್ಯನಾಗ ಆಗುವಂಥ ಕೆಲವೊಂದು ಸಮ್ಮೇಳನಗಳು ಬೆಳಗಾವಿನಾಗ ಆಗ್ಬೇಕಂತ ಹೇಳಿ ಒಂದು ಆಸೆ ಇಟ್ಕೊಂಡು ನಿರ್ಮಾಣ ಆಯ್ತು. ಆಯ್ತೇನು, ಬೆಳಗಾವಿನಾಗಿದ್ದಂತಹ ಕಚೇರಿಗಳನ್ನ ಇದಾದ ನಂತರ ನೀವು ಬೆಂಗಳೂರು ಸ್ಥಳಾಂತರ ಬೇರೆ ಬೇರೆ ರಾಜ್ಯಕ್ಕೆ ಸಿಪ್ಪನ್ನು ಹೋಗಿ ಬೇರೆ ಕಡೆ ಹಾಕಿದ್ರಿ. KHB ಅನ್ನ ಬೆಳಗಾವಿನಾಗ ತೊಗೊಂಡು ಬೇರೆ ಕಡೆ ಹಾಕಿದ್ರಿ. ಅಂದ್ರೆ ಒಂದು ಕಡೆ ವಿಧಾನಸೌಧ ಮಾಡಿ ನಮ್ಮ ಲಾಲಿಪಾಪ್ ಕೊಡುವಂಥದ್ದು ಮಾಡಿದ್ರಿ ಸರ್. ಅಷ್ಟೇ, ಮತ್ತೇನು ಇಲ್ಲಿ ಹೆಚ್ಚಿಗೇನಾಗಿಲ್ಲ. 23 ಕಚೇರಿಗಳನ್ನ ಬೆಳಗಾವಿ ನಗರನಾಗಿನ ಕಚೇರಿಗಳನ್ನ ಇಲ್ಲಿ ಶಿಫ್ಟ್ ಮಾಡಿದ್ರಿ ನೀವು. ಎಲ್ಲಿ? ಈ ವಿಧಾನಸೌಧಕ್ಕೆ. ಇದು ಸುವರ್ಣ ವಿಧಾನಸೌಧ.
ಸುವರ್ಣ ವಿಧಾನಸೌಧಕ್ಕೆ ರಾಜ್ಯ ಮಟ್ಟದ ಕಚೇರಿ ಇರಬೇಕು, ಏನು ನಮ್ಮ ಬೆಳಗಾವಿ ಜಿಲ್ಲಾ ಮತ್ತು ನಗರ ಮಟ್ಟದ ತಾಲೂಕಾ ಮಟ್ಟದ ಕಚೇರಿಗಳು ಇರಬೇಕು. ಹಿಂಗಾಗಿದ್ದು ಸುವರ್ಣ ಸದನ ಅಂತ ಹೇಳಿ ಹೆಸರು ತೆಗೀರಿ ಸರ್. ಇದು ಮಿನಿ ವಿಧಾನಸೌಧ ಅಂತಿದೆ. ಮಿನಿ ವಿಧಾನಸೌಧದಾಗ ಯಾವ ಕಚೇರಿಗಳು ಇರ್ತಾವ? ತಾಲೂಕಾ ಮಟ್ಟದ ಕಚೇರಿ ಇರ್ತಾವ. ಇವತ್ತು 23 ಕಚೇರಿಗಳು ನಗರನಾಗಿನೂ ಇಲ್ಲ. ನಗರದಿಂದ ಇಲ್ಲಿ ಬರಾಕ 15 ಕಿಲೋಮೀಟರ್. ಅವ್ರು ಬರೋದಷ್ಟ ನಿಮ್ಮ ಕೆಲಸ ಮಾಡೋಕನ ಯಾರು ಜನ ಬರ್ತಾರೆ ಸರ್ ಇಲ್ಲಿ ತನಕ? ಈಗ ಜನಗೆ ಅಷ್ಟು ತೊಂದರೆ ಆಗಿರ್ತದ. ಅವತ್ತನ್ನು ಮಾಡಿ DC ಆಫೀಸ್ನಾಗ ಶಿಫ್ಟ್ ಮಾಡುವಂಥದ್ದು ಆಗ್ಬೇಕು. ಇದ್ರ ಆಶೆ ಏನೈತಿ, ಅದು ಉಪಯೋಗ ಆಗತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ ಸರ್. ಪ್ರತಿ ಸಲ ನಾನು ಒಂದು ಪ್ರಶ್ನೆನೂ ಕೇಳಿದೆ ಸ್ಪೀಕರ್ ಅವರಿಗೆ. ಇಲ್ಲಿ ಆದಂಥ ಏನು ನಮ್ಮ ವಿಧಾನಸೌಧದ ಸೆಷನ್ ಆಗಿದಾವ, ಅಟೆಂಡೆನ್ಸ್ ಎಷ್ಟು ಇರ್ತದೆ ಸರ್? ಉತ್ತರ ಕರ್ನಾಟಕ ಬಗ್ಗೆ ಎಲ್ಲರೂ ಮಾತಾಡಿದ್ರು ಇವತ್ತು. ನಮ್ಮ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ, ವಿಶೇಷವಾಗಿ ದಕ್ಷಿಣ ಕರ್ನಾಟಕ ಶಾಸಕರ ಬಗ್ಗೆ ಅಟೆಂಡೆನ್ಸ್ ಕೇಳಿದ್ದು ನಾನು. ನಿಮ್ಗೆ ಏನು ಸರ್ ಅಲ್ಲೇನು ನಮ್ಮ ಬೆಂಗಳೂರಿನಾಗ ಅಟೆಂಡೆನ್ಸ್ ಇರ್ತದೆ, ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಶಾಸಕರದು. ಈ ದಕ್ಷಿಣ ಕರ್ನಾಟಕ ಶಾಸಕರದ 60%ಗಿಂತ ಕಮ್ಮಿ ಅಟೆಂಡೆನ್ಸ್ ಇರ್ತದೆ ಬೆಳಗಾವಿನಾಗ. ಮತ್ತು ಹೆಂಗೆ ನೀವು ಈ ಕೆಲವೊಂದು ಜನ ಉತ್ತರ ಕರ್ನಾಟಕ ಬೇರೆ ರಾಜ್ಯ ಆಗ್ಬೇಕಂದ್ರೆ ಭಾವನೆ ವ್ಯಕ್ತ ಮಾಡತ್ತಾರ. ಯಾಕೆ ವ್ಯಕ್ತ ಮಾಡತ್ತಾರ? ಅಟೆಂಡೆನ್ಸ್ ಬೇಕೋ, ಪರಿಹಾರ ಬೇಕೋ? ನಾವ್ ಒಂದ್ ನಿಮಿಷ ಸರ್, ಮಂತ್ರಿಗಳಿದ್ದಿ ನಿಮ್ಗೆ ಕೊಟ್ಟರೆ ಸಾಕಲ್ವಾ? ಈಗ ನಿಮ್ಮ ಚರ್ಚೆ ನಾವೇನು ಅಡ್ಡ ಮಾಡಿದ್ವಿ? ನಾವು ಸ್ವಾಗತ ಬಯಸಿದ್ದೀವಿ. ಮಾತಾಡ್ಬೇಕು, ಈಗ ಪರಿಹಾರ ಬೇಕು, ನಿಮ್ಗೆ ಅವಕಾಶ ಇದೆ, ನಿಮ್ಗೆ ಅವಕಾಶ ಮಾಡಿಕೊಟ್ಟವ್ರೆ. ನಮ್ಗೆ ಯೋಜನೆ ಬೇಡ, ಅಖಂಡ ಕರ್ನಾಟಕ ಬೇಕು ನಮ್ಗೆ. ಮಾತಾಡ್ತೀರಾ? ನಾನು ಇದ್ದಿದ್ದು ಅವ್ರು ಮಾತಾಡ್ಲಿ. ನಾನು ಅಧ್ಯಕ್ಷ 4ನೇ ಸಲ ಶಾಸಕ, ದಿವಸ ಎದ್ದು ಮಾತಾಡಿ ನಮಗ್ ಗೊತ್ತಿಲ್ಲ ಪೇಜ್ ಖರೀದಿ ಮಾಡೋದಿಲ್ಲ, ನಿಮ್ದು ಟೈಮ್ ವೇಸ್ಟ್ ಮಾಡೋದಿಲ್ಲ. ನನಗೆ ಅವಕಾಶ ಇವತ್ತು ಸಿಕ್ಕಿದ್ದದೆ. ಏನು ನಮ್ಮ ಭಾವನೆ ಅದ, ನಮ್ಮ ಭಾಗದ ಜನರ ಭಾವನೆ ಅದ ಅಂದ್ರೆ ಹೇಳ್ತೀನಿ. ಅವ್ರು ಬಂದಾಗ ಅವ್ರು ಹೇಳಿ. ಇಲ್ಲಿ ಏನಾಗಿದ್ದದ ಚರ್ಚೆ ಈ ಸಲನೂ ನಮ್ಗೆ ಅವಕಾಶ ಎಷ್ಟು ಸಿಕ್ಕಿದ್ದದ? ಕೃಷ್ಣ ಸಾಹೇಬ್ರು ತಿರ್ಕೊಂಡ್ರು, 1 ದಿವಸ ಶ್ರದ್ಧಾಂಜಲಿ ಆಯಿತು, 2ನೇ ದಿವಸ ಸುಟ್ಟಿ ಕೊಟ್ರಿ, 3ನೇ ದಿವಸ ಕೆಲವೊಂದು ಗದ್ದೆಗಳು ಚರ್ಚೆ ಆಯಿತು, 15 ದಿವಸ ಒಳಗೆ 2 ದಿವಸ ಚರ್ಚೆ ಆಗಿದ್ದದ. ಎಷ್ಟು ಅಧಿಕಾರಿಗಳು ಬೆಳಗಾವಿನಾಗ ಬಂದಕ್ಕೆ ಎಷ್ಟು ಜನ ಇರ್ತಾರೆ ಅನ್ನೋದನ್ನು ನೀವು ಒಂದು ಪಟ್ಟಿ ತೆಗೀರಿ. ಇದು ಹಿಂದೆ ನಾವು ಜಾತ್ರೆಗೆ ಹೋಗ್ತಿದ್ವು ಸರ್, ಉತ್ತರ ಕರ್ನಾಟಕ ಜನಕ್ಕೆ ಟೂರಿಂಗ್ ಟಾಕೀಸ್ ಅಂತ. ಇದು ನಮ್ಮ ಟೂರಿಂಗ್ ಟಾಕೀಸ್ ಆದಂಗೆ ಆಗಿದ್ದೈತಿ. ಬರೇ ನಿಮ್ಗಳು ಅಂದ್ರೆ ಬೆಳಗಾವಿಗೆ ಬರೋದು, ಸಂಜೆ ಹೊತ್ತು ಗೋವಾಕ್ಕೆ ಹೋಗೋದು. ಮತ್ತು ನಾ ಬೇಕಾದ್ರೆ ನಿಮಗೆ ಒಂದು ಹೇಳ್ತೇನೆ, ನಿಮ್ಗೆ ಭಾಳ ಡೀಟೇಲ್ಸ್ ತೆಗೆಸ್ಕೊಡ್ತೇನೆ ನಾನು ನಿಮ್ಗೆ ಹೇಳ್ಬೇಕಂದ್ರೆ. ಅಂದ್ರೆ ಬರೇ ಉತ್ತರ ಕರ್ನಾಟಕದ ಬರೀ ಹೆಸರಿಗೆ ಚರ್ಚೆ ಆಗಬಾರ್ದು, ಮೂಲ ವಿಷಯಗಳ ಬಗ್ಗೆ ಚರ್ಚೆ ಆಗಿ ಅದನ್ನು ಪರಿಹಾರ ಮಾಡುವಂಥದ್ದು ಕೆಲಸ ಆದ್ರೆ ಬರುವಂಥ ದಿವಸ ಮುಂದಿನ ವಿಧಾನಸಭೆ ಒಳಗೆ ಉತ್ತರ ಕರ್ನಾಟಕ ಚರ್ಚೆನೇ ಆಗಬಾರ್ದು. ಅಂದ್ರೆ ಈ ಥರದ್ದು ಏನಾದರೂ ಉಪಯೋಗ ಆಗ್ತದೆ ನೀವು ವಿಧಾನಸೌಧಾಗಿದ್ದರಿಂದ. ಬರೀ ಇಲ್ಲಿ ನೋಡಾಕ ಬರುವಂಥದ್ದು ಒಂದು ವ್ಯವಸ್ಥೆ ಆಗಿದ್ದದ, ಅದು ಆಗಬಾರ್ದು. ಗಂಭೀರತೆ ಎಷ್ಟೈತಿ? ಇವತ್ತು MB ಪಾಟೀಲ್ ಸಾಹೇಬ್ರು ಅದಾರ, ಗುಂಡೂರಾವ್ ಸಾಹೇಬ್ರು ಅದಾರ, ಲಾಡ್ ಅವ್ರು ಅದಾರ, 3 ಜನ ಮಂತ್ರಿಗಳು ಅದಾರ. ಸುಧಾಕರ್ ಅವ್ನ ತಂದು ಲೆಕ್ಕನಾಗ ಮಾತಾಡೋಕೆ ಹೊಂತಾನ, ಅವ್ನ ತಂದು ಎಲ್ಲ ಲೆಕ್ಕ ಇರ್ತೈತೆ, ಅವ್ನು ಬೇರೆ ಇರೋದನ್ನೆಲ್ಲ ಏನು 2 ಜನ ಮಂತ್ರಿಗಳು ಅದಾರ. ಯಾರಿಗೆ ಉತ್ತರ ಕರ್ನಾಟಕ ಬಗ್ಗೆ ಇದನ್ನೈತಿ? ಇವರು ಒಂದು 4 ಮಂದಿಗೆ ಐತಿ. ಸರ್, ಇವತ್ತು ಈ ವಿಧಾನಸೌಧದಲ್ಲಿ ಕಚೇರಿಗಳು ರಾಜ್ಯ ಮಟ್ಟದ ಸ್ಥಳಾಂತರ ಆಗ್ಬೇಕಾಗಿಲ್ಲ. ಅದ್ರ ಕೇಂದ್ರ ಸರ್ಕಾರ ಕೆಲವೊಂದು ಕಾರ್ಯಕ್ರಮಗಳು ಬೇರೆ ಬೇರೆ ರಾಜ್ಯನಾಗ ಮಾಡುವಂತ ಸಾರ್ಕ್ ಸಮ್ಮೇಳನ ಬೆಂಗಳೂರಿನಾಗ ಆಗಿತ್ತು ಸರ್. ಆ ರೀತಿ ಸಮ್ಮೇಳನ ರಾಜ್ಯ ಸರ್ಕಾರದ ಕೆಲವೊಂದು ಸಮ್ಮೇಳನಗಳು ನೀವೇನು ಬೆಂಗಳೂರಿನಾಗ ಮಾಡ್ತೀರಿ, ಅವು ಬೆಳಗಾವಿನಾಗ ಮಾಡುವಂಥದ್ದು ಮಾಡ್ರಿ. ಕಮಿಟಿ ಮೀಟಿಂಗ್ ಮಾಡುವಂಥದ್ದು ಆಗ್ಬೇಕು ಸರ್. ನಾನು ಎಸ್ಟಿಮೇಟ್ ಕಮಿಟಿ ಚೇರ್ಮನ್ ಇದ್ದಾಗ 3 ಸಲ ಇಲ್ಲಿ ಕಮಿಟಿ ಮೀಟಿಂಗ್ ಮಾಡಿದ್ದೀನಿ. ನೀವೇನಂತೀರಿ? ಕಮಿಟಿ ಮೀಟಿಂಗ್ ಮಾಡೋದು ಎಲ್ಲರೂ ಇಲ್ಲಿ ಬರಬೇಕು, ಬೆಳಗಾವಿಗೆ ಬರಬೇಕು, ಹೋಗೋದು ಬರೋದು ಆಗ್ತದೆ. ಮತ್ತೆ ಮಾಡಿ ಯಾಕಂದ್ರೆ ವಿಧಾನಸೌಧ ಇಲ್ಲಿ ಇದು ಸಕ್ರಿಯವಾಗಿ ಇರಬೇಕಂತಂದ್ರೆ ಕಮಿಟಿ ಮೀಟಿಂಗ್ಗಳು ಆಗಬೇಕು, ಕ್ಯಾಬಿನೆಟ್ ಮೀಟಿಂಗ್ ಆಗಬೇಕು. ಕ್ಯಾಬಿನೆಟ್ ಮೀಟಿಂಗ್ 2 ಸಲ ಮಾಡಿದಾರೆ ನೀವು ಇಲ್ಲಿ. ಈ ವಿಧಾನಸೌಧ ಬಸನಗೌಡರು ಮತ್ತು ಕೆಲವೊಂದು ಜನ ಹೇಳ್ದಂಗೆ 300 ಅಧಿವೇಶನ ಮುಗಿದ ನಂತರ ಖಾಲಿ ಬರೀ ಮೇಂಟೆನೆನ್ಸ್ಗೆ ನಾವು ರೊಕ್ಕ ಹಾಕುವಂಥದ್ದು. ಯಾವುದೋ ಒಂದು ಕಾರಣಕ್ಕಾಯ್ತು ಇದನ್ನಾಯ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.